ಮಾಡೋಕ್ಕೆ ಸಿಂಪಲ್ಲು, ತಿನ್ನೋಕ್ಕೂ ಕೂಡ ತುಂಬ ಸಿಂಪಲ್ಲು. ಬೆಳಗ್ಗೆ ತಿಂಡಿಗೆ ಈ ಥರ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಸಿಂಪಲಾಗಿ ಮಲ್ಲಿಗೆ ಥರ ಇಡ್ಲಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲೇ ರುಬ್ಬಿಟ್ಕೊಂಡ್ರೆ ಹಿಟ್ಟನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ, ಕೈಯಾಡಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ ನೋಡಿ. ಈ ಥರ ಸಣ್ಣ ನೈಸಾಗಿ ರುಬ್ಕೋಬೇಕು. ಇಡ್ಲಿ ಸಾಫ್ಟಾಗಿ ಮೆತ್ತಗೆ ಬರುತ್ತೆ. ಇಡ್ಲಿ ಮೇಕರ್ ತೊಗೊಳ್ಳೋಣ ನೋಡಿ. 4 ಚಾಚು ಇದೆ, ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಬಟ್ಟೆಗಳ್ನ ತೋರಿಸ್ಬಿಟ್ಟು ಈ ಥರ ಅದಕ್ಕೆ ಹಾಕೋಬೇಕು. ಆವಾಗ ಇಡ್ಲಿ ಅದಕ್ಕೆ ಹತ್ಕೊಳ್ಳಲ್ಲ, ಎಣ್ಣೆ ಹಾಕೋ ಅವಶ್ಯಕತೆ ಇರೋಲ್ಲ ನಮಗೆ. ಸೊ ನಿಮಗೆ ಯಾವ ಸೈಜಸ್ ಚಿಕ್ಕದಾಗಿ ಹಾಕ್ಕೊಳ್ಳಿ, ದೊಡ್ಡದಾಗಿ ಉಪ್ಕೊಳ್ಳುತ್ತೆ ಅದು. ನಾವು ಸೋಡಾ ಹಾಕೊಳ್ಳಲ್ಲ, ಅದಕ್ಕೆ ಹಿಂಗೆ ಬರ್ತಾಯಿದೆ ನೋಡಿ. ಈ ಥರ ಸ್ವಲ್ಪ ಹಾಕೊಳ್ಳೋಣ. ಬೆಳಗ್ಗೆ ತಿಂಡಿಗೆ ಬೇಗ ಆಗುತ್ತೆ. ಈ ಥರ ಕವರ್ ಆದಮೇಲೆ ಇಡ್ಲಿ ಪಾತ್ರೆನಾಗ ಬಿಸಿ ಮಾಡ್ಕೊಳ್ಳೋಣ. ಅದರಲ್ಲಿ ಇದನ್ನು ಇಡ್ತಾಯಿದ್ದೀನಿ ನಾನು ನೋಡಿ. ಮೀಡಿಯಮಲ್ಲಿ ಬಿಸಿಯಲ್ಲಿ ಇಡಬೇಕು. 10 ನಿಮಿಷ ಆದರೆ ಸಾಕು. ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ. 10 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ಎಷ್ಟು ಮೇಲೆ ಸಾಫ್ಟಾಗಿ ಮೆತ್ತಗೆ ಹೂವು ಥರ ಬಂದಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ. ಈಗ ಅದನ್ನು ನಾನು ಸಪ್ರೇಟಾಗಿ ತೆಕ್ಕೊಳ್ಳೋದು. ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ ತಿಂಡಿಗೆ, ಸ್ಕೂಲ್ ಹೋಗೋ ಮಕ್ಕಳಿಗೆ ನೋಡಿ. ಎಷ್ಟು ಮೃದುವಾಗಿ ಬಂದಿದೆ, ಕೈಗೆ ಕೂಡ ಅಂಟ್ಕೊಳ್ಳಲ್ಲ. ಇದಕ್ಕೆ ನಾನು ಸೋಡಾ ಆ್ಯಡ್ ಮಾಡಿಲ್ಲ ನೋಡಿ. ಚೆನ್ನಾಗಿ ಬಂದಿದೆ ಇಡ್ಲಿ. ಮಲ್ಲಿಗೆ ಹೂ ಥರ ಬಂದಿದೆ, ತುಂಬ ರುಚಿ ಸಖತ್ತಾಗಿ ಬಂದಿದೆ ನೋಡಿ. ಈ ಥರ ಬಿಡಿಸ್ಕೊಳ್ಳೋಣ ಒಂದೊಂದಾಗಿ. ಹಂಗೆ ಹಾಕ್ಬೋದು, ಅದ್ರಾಗೆ ಹಾಕಿದ್ರೆ ಬಿಡ್ಸೋಕೆ ತುಂಬ ಹೊತ್ತಾಗುತ್ತೆ. ಎಣ್ಣೆ ಅದೆಲ್ಲ ವೇಸ್ಟು. ಬಟ್ಟೆ ಈ ಥರ ನೆನೆಸಿ ಹಾಕಿದ್ರೆ ಬೇಗ ಬಿಟ್ಕೊಂಡ್ಬರುತ್ತೆ. ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದು ಸ್ವಲ್ಪ ಇಡ್ಲಿ ಮೇಕರ್ಗೆ ಹತ್ಕೊಂಡಿಲ್ಲ ಇಡ್ಲಿ, ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ಇದಕ್ಕೆ ಮೊಸರು ಹಾಕೋತಾ ಇದ್ದೀನಿ. ಮೊಸರು ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಬಟಾಣಿ ಕಾಳು ಪಲ್ಯ ಹಾಕೋತಾ ಇದ್ದೀನಿ. ನೀವು ಬೇಳೆ ಸಾರು ಕೂಡ ಮಾಡ್ಕೊಬೋದು, ಸಾಂಬಾರು ಕೂಡ ಮಾಡ್ಕೊಬೋದು. ನಾನು ಇದಕ್ಕೆ ಬಟಾಣಿ ಕಾಳು ಸಾರು ಮಾಡ್ಕೊಂಡಿದ್ದೆ. ಸ್ವಲ್ಪ ಮೊಸರು ಕೂಡ ಚೆನ್ನಾಗಿರುತ್ತೆ ಆ್ಯಡ್ ಮಾಡಿದ್ರೆ ನೋಡಿ. ಎಷ್ಟು ಸಖತ್ತಾಗಿ ಬಂದಿದೆ. ಮಲ್ಲಿಗೆ ಹೂ ಥರ ಮೃದುವಾದ ಇಡ್ಲಿ ಮಾಡೋದು ಎಷ್ಟು ಸಿಂಪಲ್ ಅಂತ ನೋಡಿದ್ರಲ್ವ. 10 ನಿಮಿಷ ನಿಮ್ಮ ಹತ್ರ ಟೈಮ್ ಇದ್ರೆ ಸಾಕು, ತುಂಬ ರುಚಿಯಾಗುತ್ತೆ. ತಿಂಡಿಗೆ ಕೂಡ ಬೇಗ ಆಗುತ್ತೆ. ಸಿಂಪಲಾಗಿ ಮಾಡೋಂಥ ರೆಸಿಪಿ ನೋಡಿ. ಸಖತ್ತಾಗಿ ಬಂದಿದೆ. ಬಟಾಣಿ ಕಾಳು ಸಾರು ಜೊತೆಗೆ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಮಾತ್ರ ಇದು. ನಿಮಗೂ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.